ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಒಳ್ಳೆ ರುಚಿಯಾದ ಒಂದು ಉಪ್ಪಿನಕಾಯಿ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಸಾಸಿವೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿರಲಿ ಅಂತ, ಖಾರ ಇರಲಿ ಅಂದರೆ ನೀವು ಗುಂಟೂರ್ದು ಇದು ಎರಡು ಅರ್ಧ ಹಾಕ್ಕೋಬೋದು. ಮಾವಿನಕಾಯಿ ತುಂಬ ಗಟ್ಟಿಯಾಗಿರಬೇಕು, ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿದ್ದರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಟಾಟಾ ಸಾಲ್ಟು ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಮತ್ತು ತುಂಬ ಜನ ಏನೋ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಅಂತೆಲ್ಲ ಹಾಕ್ತಾರೆ. ಏನೂ ಬೇಡ, ತುಂಬ ಚೆನ್ನಾಗಿರುತ್ತೆ. ಸನ್ಪ್ಯೂರ್ ಎಣ್ಣೆನೇ ಬಳಸ್ಕೊಳ್ಳಿ. ಮತ್ತು ಇದು ವರ್ಷ ಆದ್ರೂ ನೀವು ಫ್ರಿಜ್ಜಲ್ಲೇನೂ ಇಡಬೇಕಾಗಿಲ್ಲ, ಹೊರಗೆ ಇಟ್ಟರೂ ಇದು ಕೆಡದೇ ಇರೋ ಹಾಗೆ ಇರುತ್ತೆ. ನೋಡಿ, ಇಷ್ಟೇ ಸಾಮಗ್ರಿಗಳು ನೀವು ರೆಡಿ ಇಟ್ಕೊಂಡ್ರೆ ರುಚಿಯಾದ ಉಪ್ಪಿನಕಾಯಿನ ನೀವು ರೆಡಿ ಮಾಡ್ಕೋಬೋದು. ಮಾವಿನಕಾಯಿ ಸೀಸನ್ ಅಲ್ವಾ, ಈಗಲೇ ರೆಡಿ ಆಗಿಬಿಡಿ. ಸಾಸಿವೆನ ಒಂದು ಒಳ್ಳೆ ಪಂಚೆ ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಅದನ್ನು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಮೆಣಸಿನ್ಕಾಯಿ ಕೂಡ ಅಷ್ಟೇ, ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ಮಾಡಿಟ್ಕೊಳ್ಳಿ. ಖಾರದ ಪುಡಿ ಹಾಕೋದ್ರಿಂದ ಉಪ್ಪಿನಕಾಯಿಗೆ ಅಷ್ಟೊಂದು ರುಚಿ ಬರಲ್ಲ. ನಾವೇ ಮಾಡಿದ ಪುಡಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಗಟ್ಟಿಯಾಗಿರೋ ಮಾವಿನಕಾಯಿಗಳು ತೊಗೊಳ್ಳಿ, ಟಾಟಾ ಸಾಲ್ಟು ಮತ್ತು ಸನ್ಪ್ಯೂರು. ಇದನ್ನು ನಿಮಗೆ ಎಷ್ಟು ಸಾಧ್ಯ ನಿಮ್ಮ ಮನೆಯಲ್ಲಿ ತಿನ್ನೋರಿಗೆ ಅನುಕೂಲವಾಗಿ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ಸಾಸಿವೆ ಪುಡಿ ಮಾಡ್ಕೊಳ್ಳಿ ಮತ್ತು ಮೆಣಸಿನ್ಕಾಯಿ ಕೂಡ ಪುಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ನಾನು ಹೋಳನ್ನೆಲ್ಲ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕೂಡ ಅಷ್ಟೇ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾಸಿವೆ ಪುಡಿ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಯಾಕೆಂದ್ರೆ ಸಾಸಿವೆ ಪುಡಿ ಅದು ನೀವು ಮೆಣಸಿನ ಪುಡಿ ಉಪ್ಪು ಆಮೇಲೆ ಹಾಕಿ, ಮೊದಲು ಈ ಹೋಳನ್ನು ನೀವು ಕ್ಲೀನಾಗಿ ಒಂದು ಯಾವುದಾದ್ರೂ ಪಾತ್ರೆ ನಿಮ್ಮ ಎದುರಿಗೆ ಇರೋ ಅಂಥದ್ದು ಯಾವುದಾದ್ರೂ ಪಾತ್ರೆಯಲ್ಲಿ ನೀವು ಅಳ್ಕೊಳ್ಬೇಕು ಅನ್ನೋದೇನಿಲ್ಲ, ಆದರೆ ಉಪ್ಪು ಖಾರ ಸರಿಯಾಗಿ ಹಾಕೋಕ್ಕೋಸ್ಕರ ಅದನ್ನು ನೀವು ಅಳೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಕಲಸಿ ಇದನ್ನು ನಾನು ಮುಚ್ಚಿಟ್ಬಿಡ್ತೀನಿ. ಇವಾಗ ಒಂದು ಇದರಲ್ಲಿ ಅಳ್ಕೊಂಡಿದ್ದೆ ಅಲ್ವಾ, ಅದು 4ಕ್ಕೆ 1 ಎಣ್ಣೆ ಹಾಕಿದ್ದೀನಿ, ಒಂದು ಅದೇ ಥರ ಖಾರದ ಪುಡಿ ಹಾಕ್ತೀನಿ ಮತ್ತು ಒಂದು ಸಾಸಿವೆ ಪುಡಿ ಹಾಕ್ತೀನಿ. ಉಪ್ಪು ಮಾತ್ರ ನೀವು ಮುಕ್ಕಾಲು ಹಾಕಿ, ಏಕೆಂದರೆ ಆಮೇಲೆ ಒಂದೊಂದು ಸಲ ಊರಿದ ಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಬೇಕಾದರೆ ಹಾಕ್ಕೋಬೋದಲ್ವಾ, ಅದಕ್ಕೋಸ್ಕರ ಉಪ್ಪು ಮುಕ್ಕಾಲು ಪಾತ್ರೆ, ಅಂದರೆ ಯಾವುದರಲ್ಲಿ ಅಳ್ಕೊಂಡಿರ್ತೀನಲ್ಲ ಅದರಲ್ಲಿ ಮುಕ್ಕಾಲು ಹಾಕ್ತೀನಿ. ಇದನ್ನು ಒಂದು ಇವಾಗ ರಾತ್ರಿ ಹೆಚ್ಚು ಹಾಕಿದ್ದೀನಲ್ವ, ಇದನ್ನು ಹಾಗೆ ಇಟ್ಬಿಟ್ಟು ಬೆಳಗ್ಗೆ ನಾನು ಎದ್ದಾಗ ಇದಕ್ಕೆ ಸಾಸಿವೆ ಪುಡಿ ಮತ್ತು ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ತೀನಿ. ನೋಡಿ, ಇವಾಗ ಕಾಯಿ ಚೆನ್ನಾಗಿ ಎಣ್ಣೆ ಹೀರ್ಕೊಂಡ್ಬಿಟ್ಟಿದೆ ಅಲ್ವಾ. ಇವಾಗ ನಾನು ಖಾರದ ಪುಡಿ ಒಂದು ಬೌಲ್ ಅದೇ ಬೌಲಲ್ಲಿ ಇಟ್ಕೊಂಡಿದ್ದೆ, ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇ ಬೌಲಲ್ಲಿ ಅಳತೆ ಮಾಡಿ. ನೋಡಿ, ಸಾಸಿವೆ ಪುಡಿನೂ ಅಷ್ಟೇ ಚೆನ್ನಾಗಿ ನುಣ್ಣಗೆ, ಆದಷ್ಟು ನುಣ್ಣಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅದನ್ನು ಒಂದು ಬೌಲ್ ಹಾಕಿಬಿಟ್ಟು ಕಲಸಿ, ಆಮೇಲೆ ಇದೇ ಪಾತ್ರೆಯಲ್ಲಿ ಮುಕ್ಕಾಲಷ್ಟು ಮಾತ್ರ ಉಪ್ಪು ಹಾಕ್ತೀನಿ. ನೋಡಿ, ಈಗ ಉಪ್ಪು ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ. ಬೇಕಾದರೆ ನೀವು ಆಮೇಲೆ ಹಾಕ್ಕೋಬೋದು, ಮೊದಲೇ ಮಾತ್ರ ಉಪ್ಪು ಜಾಸ್ತಿ ಹಾಕಬೇಡಿ. ಯಾಕೆಂದರೆ ಒಂದೊಂದು ಸಲ ಉಪ್ಪಿನ ಅಂಶ ಯಾವುದರಲ್ಲಿ ಅಷ್ಟು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಗೊತ್ತಾಗಲ್ಲ. ಆದರೆ ಈ ಉಪ್ಪಿನಕಾಯಿ ಮಾತ್ರ ನೀವು ಇದು ಹಿಟ್ಟೇ ತುಂಬ ಇಷ್ಟ, ಅಂದರೆ ಹಿಟ್ಟಂದರೆ ಮಿಕ್ಸ್ ಮಾಡಿರ್ತೀವಲ್ಲ ಹೋಳಿಗಿಂತ ಇದನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೆ ಇದೇ ಪಾತ್ರೆಯಲ್ಲೇ ನೀವು ಮುಚ್ಚಿಟ್ಬಿಡಿ. ನೋಡಿ, ಈಗ ನಾನು ಹೇಳಿದ್ನಲ್ಲ ಮಾವಿನಕಾಯಿ ದೇಸಿ ಸ್ಟೈಲ್, ಅಂದರೆ ಹಳ್ಳಿ ಸ್ಟೈಲ್ ಅಂತ, ಇದನ್ನು ನಮ್ಮ ತಾಯಿಯವರೆಲ್ಲ ಆವಾಗ ಎಣ್ಣೆ ಉಪ್ಪಿನಕಾಯಿ ಅಂತ ಕೂಡ ಕರಿತಾಯಿದ್ರು. ಇದು ಆಂಧ್ರದಲ್ಲಿ ಆವಗಾಯಿ ಅಂತ ಹೇಳ್ತಾರೆ ಇದನ್ನು, ಆದರೆ ಅವ್ರು ಇನ್ನೂ ಇದಕ್ಕೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರೆ. ನೋಡಿ, ಇಲ್ಲಿದು ಇವಾಗ ಹಿಟ್ಟು ಥರ ಕಾಣುತ್ತಲ್ಲ ನಿಮಗೆ, ಇದು ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ಎಣ್ಣೆ ಹಾಕಿ ಮಾಡೋದ್ರಿಂದ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಇದು ಬೂಜು ಬರೋದು ಆ ಥರ ಎಲ್ಲ ಆಗಲ್ಲ. ಎಷ್ಟು ದಿವಸ ಇಟ್ಟರೂ ಹಾಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೊಂಡು ಮಿಕ್ಕಿದ್ದನ್ನು ಹಾಗೆ ಕಲಸಿಡ್ತಾ ಇದ್ದರೆ ತುಂಬ ದಿನದವರೆಗೂ, ವರ್ಷ ಇಟ್ಟರೂ ಕೆಡಲ್ಲ. ರುಚಿನೂ ಕೂಡ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಯಲ್ಲೂ ಹೊಂದ್ಕೊಳ್ಳುತ್ತೆ. ತುಂಬ ಜನಕ್ಕೆ ಇದನ್ನೊಂದು ಸ್ವಲ್ಪ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಆ ರುಚಿ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.